ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದಡೆ ಎಂತೊಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಅವಾಚ್ಯಾತ್ಮ ಸ್ವರೂಪಾಯ ಶಿವಭಾವ ಪ್ರಧಾಯಿನೆ ನಮ ಸದ್ಗುರುನಾಥಾಯ ಷಟ್ಸ್ಥಲ ಬ್ರಹ್ಮಮೂರ್ತಿಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ದೂರದ ದುಬೈ ಅರಬ್ ಎಮಿರೇಟ್ಸ್ನಲ್ಲಿ ಈ ದಿನ ಇಲ್ಲಿಯ ಕನ್ನಡ ಸಂಘದವರೆಲ್ಲ ಸೇರಿಕೊಂಡು ನಡೆಸ್ತಾ ಇರತಕ್ಕಂತಹ ಈ ಬಸವ ಜಯಂತಿ ಕಾರ್ಯಕ್ರಮದ ಈ ಶುಭ ಅವಸರದಲ್ಲಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮೆಲ್ಲರಿಗೂ ಸಹ ದರ್ಶನಾಶೀರ್ವಾದವನ್ನು ನೀಡಿ ತಮ್ಮೆಲ್ಲರಿಗೂ ಸಹ ಅತ್ಯುತ್ತಮವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ನೀಡಿದಂತಹ ಸಿದ್ಧಗಂಗಾ ಗುರು ಪರಂಪರೆಯ ನಡೆದಾಡುವ ದೇವರೇ ಆಗಿ ಜಗತ್ತಿನೆಲ್ಲರ ಪ್ರಸಿದ್ಧಿಯನ್ನು ಪಡೆದಂತಹ ಶಿವಕುಮಾರ ಮಹಾಶಿವಗಳವರ ಕರಕಮಲ ಸಂಜಾತರು ಈ ದಿವಸದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಶಿರಸ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಮ್ಮುಖವನ್ನು ವಹಿಸಿಕೊಂಡು ತಮಗೆಲ್ಲರಿಗೂ ಸಹ ದರ್ಶನಾಶೀರ್ವಾದವನ್ನು ನೀಡಿದಂತಹ ನಿಡಸೋಸಿಯ ಪೂಜ್ಯ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ಅಡಿದಾವರಿಗಳಲ್ಲಿ ಕೊಡಮಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ದಯಮಾಡಿಸಿರ್ತಕ್ಕಂತಹ ಗುರುಣದೇವರ ಮಠದ ಮತ್ತು ಬೇವೂರು ಮಠದ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ವೀರೇಶ್ ಪಾಟೀಲ್ ರವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಈ ದೇಶದ ಭಾರತ ದೇಶದ ಜನ ಸರ್ಕಾರದ ಮಾಜಿ ಮಂತ್ರಿಗಳಾಗಿದ್ದಂತಹ ಭಗವಂತ ಕುಮಾರ್ ಅವರೇ ಮತ್ತು ಈ JSS ಶಿಕ್ಷಣ ಸಂಸ್ಥೆಗಳ CEO ಆಗಿರ್ತಕ್ಕಂತಹ ಗೋವಿಂದರಾವ್ ನಾಯ್ಕರವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆಸ್ತಿಕ ಬಂಧುಗಳೇ, ತಾಯಿಂದಿರೇ, ಪ್ರೀತಿಯ ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಸನ್ಮಾನ್ಯ ಜಗದೀಶ್ ಲಾಲಿರವರು ನಮ್ಮ ಕೊಡಗು ಜಿಲ್ಲೆಯಿಂದ ಬಂದಂಥವರು. ಅತ್ಯಂತ ಪ್ರೀತಿಯಿಂದ ನೀವು ಬಂದು ಒಂದು 5 ನಿಮಿಷ ಮಾತನಾಡಬೇಕು ಅನ್ನುವಂತಹ ಮಾತುಗಳನ್ನು ಕೇಳಿಕೊಂಡು ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಆಗಲಿಂದಲೂ ಸಹ ಅನುಭವಿಸ್ತಾ ಬಂದಿದ್ದೇವೆ. ಮಾತನಾಡಿದಂತಹ ಪೂಜ್ಯರು ಬಸವಣ್ಣನವರ ಬದುಕಿನ ಎಲ್ಲ ಮಜಲುಗಳನ್ನು ಸಹ ತಮಗೆ ತೆಗೆದಿಟ್ಟಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಹೇಗೆ ಬಸವಣ್ಣನವರು ತಮ್ಮ ಬದುಕನ್ನ ನಡೆಸಿದ್ರು ಅದೇ ಪ್ರಕಾರದ ಬದುಕಿನಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಆ ಪ್ರಭೆಯಲ್ಲಿಯೇ ತಮ್ಮ ಜೀವನವನ್ನು ರೂಪಿಸಿಕೊಂಡಂತಹ ಶಿವಕುಮಾರ ಮಹಾಶಿವಗಳವರ ಒಂದು ಕೃಪಾ ಕಾರುಣ್ಯಕ್ಕೆ ಒಳಗಾದಂತಹ ಪೂಜ್ಯರು ಆ ಎಲ್ಲ ತತ್ವಗಳನ್ನು ಸಹ ತನ್ನೊಳಗಡೆ ಅದನ್ನು ಒದಗಿಸಿಕೊಂಡಿದ್ದಾರೆ. ನಾವೆಲ್ಲ ಸಹ ವಿಶೇಷವಾಗಿ ಭಾರತ ದೇಶದಲ್ಲಿ, ಭಾರತ ಖಂಡದಲ್ಲಿ ನಾವು ಶ್ರೇಷ್ಠ ಸಂತರ ಸಾಲನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ 19ನೇ ಶತಮಾನದ ಅಂತ್ಯಭಾಗದಲ್ಲಿ ರಾಮಕೃಷ್ಣ ಪರಮಹಂಸರನ್ನು ತೆಗೆದುಕೊಳ್ತೇವೆ. ರಾಮಕೃಷ್ಣ ಪರಮಹಂಸರನ್ನ ವಿವೇಕಾನಂದರು ಭೇಟಿಯಾದಂತಹ ಸಂದರ್ಭದ ಒಂದು ಘಟನೆ ಬಹುಶಃ ಎಲ್ಲರೂ ಸಹ ರಾಮಕೃಷ್ಣರ ಇತಿಹಾಸವನ್ನ, ವಿವೇಕಾನಂದರ ಇತಿಹಾಸವನ್ನು ಓದಂತವರು ಎಲ್ರಿಗೂ ಗೊತ್ತಿರತಕ್ಕಂಥ ಒಂದೇ ಒಂದು ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ರಾಮಕೃಷ್ಣರನ್ನ ವಿವೇಕಾನಂದರು ಭೇಟಿಯಾದ ಸಂದರ್ಭದಲ್ಲಿ ಮೊದಲು ಕೇಳಿದಂತಹ ಪ್ರಶ್ನೆ, ನೀವು ದೇವರನ್ನು ಕಂಡಿದ್ದೀರಾ ಅನ್ನುವಂತಹ ಮಾತಲ್ಲ. ಬಹುಶಃ 21ನೇ ಶತಮಾನದ ಉತ್ತರಾರ್ಧದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಇದೇ ಪ್ರಶ್ನೆಯನ್ನ ಒಬ್ಬರು ಪತ್ರಕರ್ತರು ಪೂಜ್ಯ ಶಿವಕುಮಾರ ಮಹಾಶಿವಗಳವ್ರನ್ನ ಕೇಳ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರನ್ನ ನಡೆದಾಡುವ ದೇವರು ಅಂತ ಕರೀತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನೂ ಕೇಳ್ತಾರೆ, ನೀವು ದೇವರನ್ನ ಕಂಡಿದ್ದೀರಾ ಅಂತ ಕೇಳ್ತಾರೆ.
ಕಂಡಿದ್ದೇನೆ ಅಂತ ಹೇಳ್ತಾರೆ, ನೋಡಿದ್ದೇನೆ ಅಂತ ಹೇಳ್ತಾರೆ. ಎಲ್ಲಿ ನೋಡಿದಿರಿ ಅಂತ ಹೇಳಿದಾಗ ಅಲ್ಲಿ ಆ ಪ್ರಾರ್ಥನಾ ಸಂದರ್ಭದಲ್ಲಿ ಕುಳಿತಂತಹ 10,000 ವಿದ್ಯಾರ್ಥಿಗಳನ್ನು ತೋರಿಸಿ ಅವರ ಅಂತರಂಗದಲ್ಲಿ, ಅವರ ಹೃದಯದಲ್ಲಿ ದೇವರನ್ನ ಕಂಡಿದ್ದೇವೆ ನಾವು ಅಂತ ಹೇಳ್ತಾರೆ. ಅಂತಹ ಒಂದು ಶ್ರೇಷ್ಠ ಪರಂಪರೆ ಯತಿವರ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತಿಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಪೂಜ್ಯರು ಮಾತನಾಡಿದಂತಹ ಸಂದರ್ಭದಲ್ಲಿ ಬಸವಣ್ಣನವರ ಸಂದೇಶವನ್ನು ಸಂಪೂರ್ಣವಾಗಿ ತಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದೇ ಗಜೇಂದ್ರ ಕಡಗರ್ ಅವರ ಮಾತುಗಳನ್ನು ಸಹ ಉದಾಹರಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಅವರೊಂದು ಮಾತು ಹೇಳ್ತಾರೆ. ಗಜೇಂದ್ರ ಕಡಗರ್ ಎಷ್ಟು ಒಳ್ಳೆ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಬಸವಣ್ಣನವರ ಬಗ್ಗೆ, ಇಡೀ ಜಗತ್ತಿನಲ್ಲಿ ಇವತ್ತಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ, ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ಆರ್ಥಿಕ ಸಮಸ್ಯೆ ಇರ್ಬೋದು, ಸಾಮಾಜಿಕ ಸಮಸ್ಯೆ ಇರ್ಬೋದು, ಶೈಕ್ಷಣಿಕ ಸಮಸ್ಯೆ ಇರ್ಬೋದು, ಅಥವಾ ನಮ್ಮ ಸಂಬಂಧಗಳ ಸಮಸ್ಯೆ ಇರ್ಬೋದು, ಇವೆಲ್ಲದಕ್ಕೂ ಸಹ ನಮಗೆ ಉತ್ತರ ಬಸವಣ್ಣನವರಲ್ಲಿ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತಾರೆ. ಭಾರತ ಖಂಡಕ್ಕೆ ಉದಾಹರಿಸಿ ಹಿ ವಾಸ್ ಫಸ್ಟ್ ಇಂಡಿಯನ್ ಫ್ರೀ ಥಿಂಕರ್ ಅಂತ ಹೇಳ್ತಾರೆ. ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಬಸವಣ್ಣ ಅಂತ ಹೇಳ್ತಾರೆ. ಅಂತಹ ಒಬ್ಬ ಸಂತನ, ಯಾಕೆಂತಂದ್ರೆ ಆತನ ಚಿಂತನೆಗಳಲ್ಲಿ ಜಾತಿ ಇಲ್ಲ, ವರ್ಗ ಇಲ್ಲ, ವರ್ಣ ಇಲ್ಲ. ಬದಲಿಗೆ ಅವರು ಒಂದೇ ಒಂದು ವಚನ, ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ. ಕಾಣ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ನಿಮ್ಮ ಮನೆಯ ಮಗ ಅಂತ ಹೇಳ್ಬಿಟ್ಟು ಭಾವಿಸಬೇಕು ಅಂತ ಹೇಳ್ಬಿಟ್ಟು. ಅದೇ ಪ್ರಕಾರ ಪೂಜ್ಯರು ಕಳೆದ 5 ದಿವಸಗಳಿಂದ ಈ ಮಧ್ಯಪ್ರಾಚ್ಯದ ಪ್ರವಾಸದಲ್ಲಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಪೂಜ್ಯರು ಅದನ್ನೇ ಹೇಳ್ತಾ ಇದ್ರು, ಬಹುಶಃ ಬಸವಣ್ಣನವರ ತತ್ವ ಅದೆಲ್ಲಿ ಸಾಕಾರಗೊಂಡಿದೆ ಅಂತ ಹೇಳಿದ್ರೆ ಇಂತಹ ಈ ಪ್ರದೇಶಗಳಲ್ಲಿ ನಾವು 5 ದಿವಸಗಳಿಂದ ಅದನ್ನು ನೋಡಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಸವಣ್ಣನವರ ತತ್ವ ಎಲ್ಲಿ ನಿಜವಾದಂತಹ ಒಂದು ಕಾರ್ಯರೂಪಕ್ಕೆ ಬಂದಿದೆ ಅಂತ ಹೇಳಿದ್ರೆ ಈ ಅರಬ್ ರಾಷ್ಟ್ರಗಳಲ್ಲಿ ಬಂದಿದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಮೃದು ವಚನವೇ ಸಕಲ